ಏಷ್ಯಾದಲ್ಲೇ ಅತಿ ಹೆಚ್ಚು ಮಾವು ಬೆಳೆಯುವ ಪ್ರದೇಶಗಳಲ್ಲಿ ಕರ್ನಾಟಕದ ಕೋಲಾರ ಜಿಲ್ಲೆ ಮೊದಲ ಸ್ಥಾನದಲ್ಲಿದೆ. ಜಿಲ್ಲೆಯ ಒಟ್ಟು ಉತ್ಪಾದನೆಯಲ್ಲಿ ಸಿಂಹ ಪಾಲು ಹೊಂದಿರುವ ಶ್ರೀನಿವಾಸಪುರ ಕರ್ನಾಟಕದ ಮಾವು ಬೆಳೆಯ ಕಣಜ ಎಂದೇ ಖ್ಯಾತಿ ಪಡೆದಿದೆ. ಜಿಲ್ಲೆಯಲ್ಲಿ ಸುಮಾರು 56,000 ಹೆಕ್ಟೇರ್ ಪ್ರದೇಶದಲ್ಲಿ ಮಾವು ಬೆಳೆಯಲಾಗುತ್ತಿದೆ. ಇಲ್ಲಿನ ಮಾವಿನ ಹಣ್ಣುಗಳು ವಿಶಿಷ್ಟ ರುಚಿ ಮತ್ತು ಗುಣಮಟ್ಟಕ್ಕೆ ದೇಶ ವಿದೇಶಗಳಲ್ಲಿ ಹೆಸರುವಾಸಿ. ಮಾವಿನ ಫಸಲು ಕಾಪಾಡಿಕೊಳ್ಳುವುದು ಒಂದು ಕಲೆ. ಈ ಕುರಿತು ಒಂದು ವರದಿ. ಹೂ ಹಂತದಿಂದ ಹಣ್ಣಾಗುವವರೆಗೆ ರೈತರು ಬಹಳ ಎಚ್ಚರಿಕೆಯಿಂದ ಮಾವಿನ ಮರಗಳು ಮತ್ತು ಹಣ್ಣುಗಳನ್ನು ಸಂರಕ್ಷಿಸಬೇಕಾಗುತ್ತದೆ. ಜಿಗಿ ಹುಳುಗಳು ಹೂವಿನ ರಸ ಹೀರಿ ಫಸಲು ನಾಶ ಮಾಡುತ್ತವೆ. ಇದನ್ನು ತಡೆಯಲು ರೈತರು ಬೇವಿನ ಎಣ್ಣೆ ಅಥವಾ ಶಿಫಾರಸು ಮಾಡಿದ ಕೀಟನಾಶಕಗಳನ್ನು ಸಿಂಪಡಿಸುತ್ತಾರೆ. ಇಬ್ಬನಿ ಅಥವಾ ಮೋಡ ಕವಿದ ವಾತಾವರಣವಿದ್ದರೆ ಹೂವಿಗೆ ಬೂದಿ ರೋಗ ಬರುತ್ತದೆ. ಇದರ ತಡೆಗೆ ಗಂಧಕದ ಪುಡಿ ಅಥವಾ ಸೂಕ್ತ ಶಿಲೀಂಧ್ರನಾಶಕಗಳನ್ನು ಬಳಸಲಾಗುತ್ತದೆ. ಮಾವಿಗೆ ಅತಿ ದೊಡ್ಡ ಶತ್ರುವೆಂದರೆ ಹಣ್ಣಿನ ನೊಣಗಳು. ಇವು ಹಣ್ಣನ್ನು ಚುಚ್ಚಿ ಮೊಟ್ಟೆ ಇಡುತ್ತವೆ. ಇದರಿಂದ ಹಣ್ಣುಗಳು ಒಳಗಿನಿಂದ ಕೊಳೆಯುತ್ತವೆ. ಮಾವು ರಕ್ಷಣೆಗೆ ಸಣ್ಣ ಗಾತ್ರವಿದ್ದಾಗಲೇ ಬ್ಯಾಗ್ ಹಾಕುವುದು ಸೂಕ್ತ. ಕಾಗದದ ಬ್ಯಾಗ್ ಅಥವಾ ನೈಲಾನ್ ನೆಟ್ ಬಳಸಬಹುದು. ವಿಶೇಷವಾಗಿ ರಫ್ತು ಮಾಡುವ ಮತ್ತು ಉತ್ತಮ ಗುಣಮಟ್ಟದ ಹಣ್ಣುಗಳ ರಕ್ಷಣೆಗಾಗಿ ರೈತರು ಈ ವಿಧಾನವನ್ನು ಅನುಸರಿಸುವುದು ಸಾಮಾನ್ಯ. ದೂರದರ್ಶನದೊಂದಿಗೆ ಮಾವು ಬೆಳೆಗಾರ ಗೋವಿಂದ ರೆಡ್ಡಿ, ಬ್ಯಾಗ್ ಹಾಕುವುದರಿಂದ ಹಣ್ಣು ನೋಡಲು ಆಕರ್ಷಕವಾಗಿ ಹಾಗೂ ಶುಚಿಯಾಗಿರುತ್ತದೆ. ಈ ಬ್ಯಾಗ್ ಹಣ್ಣಿನ ಮೇಲೆ ಸೂರ್ಯನ ಕಿರಣಗಳು ಬೀಳದಂತೆ ತಡೆಯುತ್ತದೆ. ಇದರಿಂದ ಹಣ್ಣು ಸಮಾನವಾಗಿ ಮಾಗುತ್ತದೆ ಹಾಗೂ ಹಣ್ಣಿನ ಬಣ್ಣ ಗಾಢವಾಗಿ ಮತ್ತು ಆಕರ್ಷಕವಾಗಿ ಬರುತ್ತದೆ. ಮಾರುಕಟ್ಟೆಯಲ್ಲಿ ಇಂತಹ ಹಣ್ಣಿಗೆ ಹೆಚ್ಚಿನ ಮೌಲ್ಯ ಸಿಗುತ್ತದೆ ಎಂದು ಹೇಳಿದರು. ಇದು ಹಾಕೋದ್ರಿಂದ ನಾವೊಂದು 200 ಗ್ರಾಮು ಸೈಜ್ ಬಂದಾಗ, ಕಾಯಿ 200 ಗ್ರಾಮ್ ಬಂದಾಗ ಇದನ್ನು ತೊಡಿಸ್ತೀವಿ. ಇದು ತೊಡಿಸಿದ ಮೇಲೆ ಜೇನು ಏನು ಅದ್ರ ಮೇಲೆ ಬೀಳೋದಕ್ಕೆ ಅವಕಾಶ ಇರೋದಿಲ್ಲ. ಅದ್ರ ಜೊತೆಗೆ ಒಳಗಡೆ ಕಾಯಿ ಬಿಸಿಲಿಗೆ ಬಣ್ಣ ಬಂದ್ಬಿಡುತ್ತೆ. ಒಂದು ಕಡೆ ಬಿಸಿಲು ಬೀಳ್ತಾ ಇರೋಂಥ ಕಡೆ ಬೇರೆ ಬಣ್ಣ ಬಂದ್ಬಿಡುತ್ತೆ. ಆ ತೊಂದರೆ ಬರೋದಿಲ್ಲ. ಜೊತೆಗೆ ಕ್ವಾಲಿಟಿ ಚೆನ್ನಾಗಿದ್ದು ನಮಗೆ ಬೇಕಾದಂಥ ಕ್ವಾಲಿಟಿ ಸಿಗುತ್ತಿದ್ರಿಂದ. ರೈತ ನಾರಾಯಣಸ್ವಾಮಿ, ಮಾವಿಗೆ ಕವರ್ ಕಟ್ಟುವುದರಿಂದ ನೈಸರ್ಗಿಕ ವಿಕೋಪಗಳಿಂದ ಮಾವಿನಕಾಯಿಯನ್ನು ರಕ್ಷಿಸಬಹುದು ಮತ್ತು ಆ ಹಣ್ಣು ಮಾರುಕಟ್ಟೆಯಲ್ಲಿ ಹೆಚ್ಚಿನ ಬೆಲೆಗೆ ಮಾರಾಟವಾಗುತ್ತದೆ ಎಂದರು. ಶೈನಿಂಗು ಚೆನ್ನಾಗಿ ಈಲ್ಡ್ ಬರುತ್ತೆ. ಅದರಿಂದ ನಮಗೆ ರೇಟು ಮಾಮೂಲಿ ರೇಟ್ಗಿಂತ ಇನ್ನೂ ಒಂದು 10,000 ಟನ್ನಿಗೆ ಜಾಸ್ತಿ ಬರುತ್ತೆ. ಕನಿಷ್ಠ ಒಂದು 2,000 ರೂಪಾಯಿ ಖರ್ಚು ಬರುತ್ತೆ. ಆವಾಗ ಇನ್ನೊಂದು 2,000 ರೂಪಾಯಿ 2 ರೂಪಾಯಿ ನಮಗೆ ಟನ್ ಮೇಲೆ ಜಾಸ್ತಿ ಬರ್ಬೋದು. ಮಾವು ಬೆಳೆಗಾರ ಡಾಕ್ಟರ್ ವೆಂಕಟಾಚಲಪತಿ, ತಮ್ಮದು 25ರಿಂದ 30 ಎಕರೆ ಮಾವಿನ ತೋಟವಿದ್ದು ವಿವಿಧ ತಳಿಗಳನ್ನು ಬೆಳೆಯುತ್ತಿದ್ದೇವೆ. ಆದರೆ ಎಲ್ಲಾ ತಳಿಗಳಿಗೂ ಈ ಬ್ಯಾಗ್ ಹಾಕಲು ಸಾಧ್ಯವಾಗುವುದಿಲ್ಲ. 1 ಎಕರೆ 2 ಎಕರೆ ಇರುವ ರೈತರು ಬಳಸಬಹುದು ಎಂದು ಹೇಳಿದರು. ಎಲ್ಲ ಒಂದು ಇದಕ್ಕೂ ತಳಿಗಳಿಗೂ ಹಾಕಕ್ ಸಾಧ್ಯ ಇಲ್ಲ. ಯಾಕಂದ್ರೆ ನಾವು ಬೆಂಗಳೂರು ಗಿಡ ತಗೊಳ್ದ ಸಂದರ್ಭದಲ್ಲಿ ಬೆಂಗಳೂರು ಗಿಡಕ್ಕೆ ಹಾಕಕ್ ಸಾಧ್ಯ ಇಲ್ಲ. ಯಾಕಂದ್ರೆ ಅದ್ರ ರೇಟ್ ಕಡಿಮೆ ಹೋಗುತ್ತೆ ಕೆಲವು ಸಂದರ್ಭದಲ್ಲಿ. ಯಾಕಂದ್ರೆ ಅದು ಮಾರ್ಕೆಟ್ ಅಲ್ಲಿ ಬೆಲೆ ಇರೋದಿಲ್ಲ. ಮತ್ತೋರ್ವ ರೈತ ಮುನಿಸ್ವಾಮಿ ರೆಡ್ಡಿ, ಬೇಡಿಕೆ ಇರುವ ಮಾವಿನ ಕಾಯಿಗಳಿಗೆ ಮಾತ್ರ ಈ ಬ್ಯಾಗ್ಗಳನ್ನು ಹಾಕಲಾಗುತ್ತದೆ ಎಂದರು. ಮಲ್ಲಿಕಾಗೆ ಈ ರೀತಿ ಕವರ್ ಹಾಕೋದ್ರಿಂದ ಒಳ್ಳೆ ಕ್ವಾಲಿಟಿ ಬರುತ್ತೆ. ಮಾರ್ಕೆಟ್ ಅಲ್ಲಿ ಒಳ್ಳೆ ಡಿಮ್ಯಾಂಡ್ ಇದೆ. ಎಕ್ಸ್ಪೋರ್ಟ್ಗೆ ಒಳ್ಳೆ ಬೇರೆ ಬೇರೆ ದೇಶಗಳಿಗೆ ಎಕ್ಸ್ಪೋರ್ಟ್ ಆಗುತ್ತೆ. ಇದರಿಂದ ರೈತರು ಸಹ ಒಳ್ಳೆ ಲಾಭ ಮಾಡಿಕೊಳ್ಳಲು ಸಾಧ್ಯ ಆಗುತ್ತೆ. ಒಟ್ಟಾರೆಯಾಗಿ ಮಾವಿನ ಬೆಳೆ ಮತ್ತು ಅದರ ಗುಣಮಟ್ಟ ಕಾಪಾಡಿಕೊಳ್ಳುವುದರ ಜೊತೆಗೆ ಫಸಲು ಹಾಳಾಗದಂತೆ ತಡೆಯಲು ರೈತರು ಹಲವು ಮಾರ್ಗಗಳನ್ನು ಅನುಸರಿಸುತ್ತಿದ್ದಾರೆ. ಇದರಿಂದ ಉತ್ತಮ ಫಸಲು ಮತ್ತು ಲಾಭ ಪಡೆಯಲು ಸಹಕಾರಿಯಾಗಲಿದೆ.